ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಸೋಯಾನ ಹಾಕಿ ಯಾವ ರೀತಿ ಒಂದು ಪಲಾವ್ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಬೇಗ ಆಗುವಂಥದ್ದಿದು. ಸೊ ಯಾರೆಲ್ಲ ಈ ರೆಸಿಪಿನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಮೊದಲಿಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಒಂದು 100 ಗ್ರಾಮಸ್ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಆ್ಯಂಡ್ ಹಾಫ್ ಲೆಮನ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಒಂದು 3 ಗೋಡಂಬಿನ ಒಗ್ಗರಣೆಗೆ ಇಟ್ಟಿದ್ದೀನಿ ಆ್ಯಂಡ್ ಪಲಾವ್ ಮಿಕ್ಸು. ಇನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು 4 ಹಸಿಮೆಣ್ಸಿಕಾಯಿ, ಒಂದು 6ರಿಂದ 7 ಗೋಡಂಬಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು 1 ಸ್ಪೂನ್ ಸೋಂಪು ಕಾಳು, 1 ಏಲಕ್ಕಿ, 3 ಲವಂಗ, ಒಂಚೂರು ಚಕ್ಕೆ, ಕೊತ್ತಂಬರಿ, ಪುದೀನ ಸೊಪ್ಪನ್ನ ಇದನ್ನು ಇಷ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ 150 ಗ್ರಾಮ್ ಆಗುವಷ್ಟು ಸೋಯಾನ ಇಟ್ಟಿದ್ದೀನಿ. ಸೊ ಈ ಸೋಯಾನ ನಾವು ಸಪ್ರೇಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನು ನಾವು ಪೇಸ್ಟ್ ಮಾಡ್ಕೊಬೇಕು, ನೀರು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದಿಷ್ಟು ಬಂದು ಒಗ್ಗರಣೆಗೆ. ಮತ್ತು ಅಕ್ಕಿ ನಾನಿಲ್ಲಿ 1.5 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ತೊಳೆದು ಇದನ್ನು ನೆನೆಸಿಟ್ಟಿದ್ದೀನಿ. ಸೊ ಮೊದಲಿಗೆ ಸೋಯಾನ ಬಾಯ್ಲ್ ಮಾಡ್ಕೊಳ್ಳೋಣ. ಇಲ್ಲಿ ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ನಾವು ನಾನು ಹೇಳ್ದೆ ಅಲ್ಲ 150 ಗ್ರಾಮ್ ಸೋಯಾ ತೊಗೊಂಡಿದ್ದೀನಿ ಅಂತ. ಸೊ ಇದನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇದು ತುಂಬ ಸಾಫ್ಟ್ ಆಗುತ್ತೆ, ಬೇಗ ಕುಕ್ ಆಗುತ್ತೆ. ಸೊ ಇದನ್ನು ಎಲ್ಲ ಹಾಕ್ಬಿಟ್ಟು ನೀಟಾಗಿ 5 ನಿಮಿಷ ಬಾಯ್ಲ್ ಮಾಡಿಕೊಂಡು ಇದರಲ್ಲಿ ಒಂದು ಚೂರು ನೀರಿರಬಾರ್ದು, ಆ ನೀರೆಲ್ಲ ತೆಗೆದು ಅದನ್ನು ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಕೋಬೇಕು. ಸೊ ನೋಡ್ತಿದ್ದೀರಲ್ಲ, ಈಗ ಇದು ಕರೆಕ್ಟಾಗಿ 5 ಮಿನಿಟ್ಸ್ ಆಗಿದೆ. ಈಗ ತೆಗೆದು ಬಿಡೋಣ. ಇದು ನೋಡ್ತಿದ್ದೀರಲ್ಲ, ಅಲ್ಲಿ ಒಂದು ಚೂರು ನೀರಿಲ್ಲ, ಎಲ್ಲ ನೀರೆಲ್ಲ ಸೋರಿಸಿ ಇದನ್ನು ತೆಗೆದು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ನಾವು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಹಸಿಮೆಣ್ಸಿಕಾಯಿ ಒಂದು ಕರೆಕ್ಟಾಗಿ 4 ಹಾಕಿದ್ದೀನಿ. ಆ್ಯಂಡ್ ಶುಂಠಿ ಒಂದು ಸ್ವಲ್ಪ ಚಿಕ್ಕದು 3, ಒಂದಕ್ಕಿಂತ ಚೂರು ಕಮ್ಮಿಯಾಗಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗೋಡಂಬಿ ಸ್ವಲ್ಪ ಜನ ಕಾಯಿ ಯೂಸ್ ಮಾಡ್ತಾರೆ. ಸೊ ಕಾಯಿ ಬದಲಿಗೆ ಗೋಡಂಬಿನ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಗೋಡಂಬಿ ಆದಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕಿ ಇಲ್ಲಿ ಏನಿಟ್ಟಿದೆ 1 ಸ್ಪೂನು ಸೋಂಪು ಕಾಳು, ಒಂದು ಏಲಕ್ಕಿ, 3 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ, ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ನೀರು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಒಂದು ಪಲಾವ್ಗೆ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಬನ್ನಿ. ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆನ ಹಾಕ್ಕೊಂಡು ಪಲಾವ್ ಮಿಕ್ಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡೋಣ. ಪಲಾವ್ ಮಿಕ್ಸ್ ಎಲ್ಲ ಆ್ಯಡ್ ಮಾಡಾಗಿ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೋಬೇಕು. ಸೊ ನಾನು 1.5 ಲೋಟ ಅಕ್ಕಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ 1.5 ಲೋಟ ಅಥವಾ 2 ಲೋಟ ಅಕ್ಕಿ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಮೆಂತ್ಯ ಸೊಪ್ಪು ಮತ್ತು ಸೋಯಾನ ಹಾಕ್ಕೊಳ್ಳೋಣ. ಸೊ ಈ ಮೆಂತ್ಯ ಸೊಪ್ಪು ಸೋಯಾ ಎರಡೂ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ತಿದ್ದೀರಲ್ಲ, ಆನಿಯನ್ನು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಸೋಯಾ ಮತ್ತು ಮೆಂತ್ಯ ಸೊಪ್ಪು ಎರಡೂ ಒಂದೇ ಸಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಸೊಪ್ಪು ಏನು ಕಾಣಿಸ್ತಾ ಇದೆ, ಸೊಪ್ಪೆಲ್ಲ ಪೂರ್ತಿಯಾಗಿ ಬೆಂದೋಗ್ಬಿಡುತ್ತೆ ನೋಡಿ. ಜಸ್ಟ್ 1-2 ನಿಮಿಷ ಫ್ರೈ ಮಾಡೋದು, ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಲ್ಲ ನೋಡಿ. ಎಲ್ಲ ಫುಲ್ ಕಂಪ್ಲೀಟಾಗಿ ಬೆಂದೋಗಿದೆ. ಸೊ ಈ ಟೈಮಲ್ಲಿ ರುಬ್ಬಿಟ್ಟಿದ್ದಂಥ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸೋಂಪು ಕಾಳು, ಏಲಕ್ಕಿ ಮತ್ತು ಚಕ್ಕೆ ಲವಂಗ ಏನಿತ್ತು ಆ ಪೇಸ್ಟನ್ನ ಹಾಕಿ ಇದನ್ನು ಕೂಡ ಅಷ್ಟೇ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಟೊಮ್ಯಾಟೊ ಯೂಸ್ ಮಾಡಿಲ್ಲ, ಅದರಿಂದ ಯಾವುದೇ ರೀತಿ ಏನಂದರೆ ಗ್ರೇವಿ ಟೈಪ್ ಏನೂ ಆಗಿಲ್ಲ, ಹೀಗೆ ಡ್ರೈ ಹಂಗೆ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾವು 1.5 ಲೋಟ ಅಕ್ಕಿ ಹಾಕಿರೋದ್ರಿಂದ ಇದರಲ್ಲಿ 3 ಲೋಟ ನೀರು ಹಾಕಬೇಕು. ನನಗೆ ಸ್ವಲ್ಪ ರೈಸು ಸಾಫ್ಟಾಗಿ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು 3.5 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಸೊ ನೀರನ್ನು ಹಾಕಿ ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಈ ಟೈಮಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ 1.5 ಲೋಟ ಅಕ್ಕಿ ಏನು ನೆನೆಸಿಟ್ಟಿದ್ವಿ ಆ ಅಕ್ಕಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ಉಪ್ಪು ಸರಿ ಇದೆಯಾ ನೋಡಿಕೊಂಡು ಈ ಟೈಮಲ್ಲಿ 1 ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನ್ ತುಪ್ಪ ಏನಕ್ಕೆ ಅಂದರೆ ರೈಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಆ ತುಪ್ಪ ಆ್ಯಡ್ ಮಾಡಾದಮೇಲೆ ನಾನು ಹಾಫ್ ಲೆಮನ್ ಎತ್ತಿಟ್ಟಿದ್ದೆ ಅಲ್ಲ, ಆ ಲೆಮನನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಲೆಮನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ 2 ವಿಸಲ್ ತೊಗೋಬೇಕು. ನಿಮಗೆ 1 ವಿಸಲ್ ಸಾಕಂದರೆ 1 ವಿಸಲ್ ಓಕೆ. ನನಗೆ ರೈಸ್ ತುಂಬಾ ಸಾಫ್ಟ್ ಇರಬೇಕಂತ ಹೇಳಿದ್ನಲ್ಲ, ಸೊ ಅದಕ್ಕೋಸ್ಕರ 2 ವಿಸಲ್ನ ತೊಗೋತಾ ಇದ್ದೀನಿ. ನೋಡ್ತಿರ್ಬೋದು ಹಾಕಿದ್ದೀನಿ ಇವಾಗ. ಸೊ 1 ವಿಸಲ್ ಇವಾಗ ಬರುತ್ತೆ, ಆಯಿತು. ಸೊ ಹಾಗೆ ಸೆಕೆಂಡ್ ವಿಸಲ್ಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ 2 ವಿಸಲ್ ಬಂದಿದ್ದ ತಕ್ಷಣ ಇದನ್ನು ಆಫ್ ಮಾಡಿ
ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಇಟ್ಬಿಡೋಣ. ಸೊ ಕೂಲಾಗಿ ಮಧ್ಯದಲ್ಲೇ ತೆಗಿಯೋದಕ್ಕೆ ಹೋಗಬೇಡಿ, ಅನ್ನ ಸರಿಯಾಗಿ ಇದಾಗಿರಲ್ಲ, ನೀರಂಗೆ ಇರುತ್ತೆ. ಸೊ ಕಂಪ್ಲೀಟಾಗಿ ಇದು ಕೂಲ್ ಆದಮೇಲೆ ಓಪನ್ ಮಾಡೋಣ. ನೋಡಿ, ಸೋಯಾ ಮತ್ತು ಮೆಂತ್ಯ ಸೊಪ್ಪು ಪಲಾವ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರಲಿ ಅಥವಾ ಮಸಾಲ ಪೌಡರ್ಗಳಾಗಿರಲಿ ಏನೂ ಯೂಸ್ ಮಾಡದೆ ಮಾಡಿರುವಂಥದ್ದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಇದೇ ಥರ ಜಾಸ್ತಿ ವೀಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿದ್ರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಿಮಗೆ ಯಾವ ರೆಸಿಪಿ ಬೇಕಂತಲೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.